ವಿಜಯನಗರದಲ್ಲಿ ಕಾರ್ಖಾನೆ ಬೇಕು ಎಂದು ಹೋರಾಟವನ್ನು ನಡೆಸಲಾಗ್ತಾ ಇದೆ. ಎಸ್ಎಲ್ಆರ್ ಕಾರ್ಖಾನೆಯ ಪರ ವಿರೋಧದ ಹೋರಾಟ ಇದೀಗ ತೀವ್ರಗೊಂಡಿದೆ. ವಿಜಯನಗರದಲ್ಲಿ ಕಾರ್ಖಾನೆ ಬೇಕು ಅಂತ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಎಸ್ಎಲ್ಆರ್ ಕಾರ್ಖಾನೆಯ ಪರ ವಿರೋಧದ ಹೋರಾಟ ಇದೀಗ ತೀವ್ರಗೊಂಡಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕು ಲೋಕಪ್ಪನ ಹೊಲ ಗ್ರಾಮದಿಂದ ಇದೀಗ ಸಾಕಷ್ಟು ಜನರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಬೀದಿಗಿಳಿದಿದ್ದಾರೆ. ಲೋಕಪ್ಪನ ಹೊಲ ಗ್ರಾಮದ ನೂರಾರು ಜನ ಇದೀಗ ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಾರ್ಖಾನೆ ನಮ್ಮ ಬದುಕು ಎಂದು ಜನರು ಘೋಷಣೆಯನ್ನ ಕೂಗುತ್ತಾ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಖಾನೆಯಿಂದ 5,000 ಕುಟುಂಬಗಳಿಗೆ ಉದ್ಯೋಗ ಇದೆ, ಹಾಗಾಗಿ ಈ ಕಾರ್ಖಾನೆ ನಮಗೆ ಬೇಕೇ ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಹೋರಾಟವನ್ನ ಮಾಡ್ತಾ ಇರುವಂತದನ್ನ ಸಾಕಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇದು ಮೇಲೆ ಎತ್ತಿದ್ರೆ ಇನ್ನೂ ಚೆನ್ನಾಗಿ ಸರ ಅವರು ಪರ ವಿರೋಧ ಇಬ್ರು ಮಾಡಿದ್ದಾರೆ. ಈ ಹಂತದಲ್ಲಿ ಏನಿದೆ ಅಂತಂದ್ರೆ ಕೆಲವೊಬ್ರು ಈ ಕಡೆಯವ್ರು ಏನ್ ಹೇಳ್ತಿದಾರೆ, ಇಲ್ಲ ಕಾರ್ಖಾನೆಯಿಂದ ಆಗ್ತಾ ಇರೋ ಕೆಲಸ ಎಲ್ಲ ಆಗ್ತಾ ಇದೆ ಅಂತ ಇವ್ರು ಹೇಳ್ತಿದ್ದಾರೆ, ಅವ್ರೇನು ಆಗಿಲ್ಲ ಅಂತೇಳಿ. ಈ ಹಂತವಾಗಿ ಡಿ.ಸಿ ಸಾಹೇಬ್ರು 3ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ ಕಾರ್ಖಾನೆಯವ್ರನ್ನ ಮತ್ತೆ ಅಲ್ಲಿ ಜನರನ್ನ, ಗ್ರಾಮಸ್ಥರನ್ನ. ಅವಾಗ ಅವ್ರು ಏನು ಹೇಳ್ತಾರೆ ಡಿಸಿಷನ್ಸ್ ಇಲ್ಲ, ಆ ರೀತಿಯಾದಂಥದ್ದು ಏನಿಲ್ಲ. ಹಿಂದೆ ಈಗ ಆಲ್ರೆಡಿ ಇಲ್ಲಿಂದ ಪ್ರಪೋಸಲ್ ಹೋಗಿದೆ, ಅವರು ಆ ಲ್ಯಾಂಡ್ಗೆ ಪ್ರಪೋಸಲ್ ಕಳಿಸಿದ್ದಾರೆ. ಅದು ಗೌರ್ಮೆಂಟ್ ಹಂತದಲ್ಲಿ ಇದೆ. ಸೊ ಹಂಗಾಗಿ ಗೌರ್ಮೆಂಟ್ ಅಲ್ಲಿ ಡಿಸಿಷನ್ ತಗೋಬೇಕಾಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಅದ್ರ ಮೇಲೆ ಯಾವುದು ಡಿಸಿಷನ್ ತಗೊಳ್ಳೋ ಅಧಿಕಾರ ಇಲ್ಲ. ಈ ಹಿಂದೆ ಪ್ರಪೋಸಲ್ ಆಲ್ರೆಡಿ ಗೌರ್ಮೆಂಟ್ಗೆ ಹೋಗಿದೆ. ಅದು ಮತ್ತೆ ಈಗ ಏನು ತುಂಬಾ ಹಿಂದೆ ಹೋಗಿರೋದ್ರಿಂದ ಅದನ್ನ AC ಹಂತದಲ್ಲಿ ಪರಿಶೀಲನೆ ಮಾಡಿ ಡಿಸಿಷನ್ ತಗೊಳ್ಳೋಣ ಅಂತ